ಕೇಳ್ತಾರೆ ಗಂಡ್ಮಗುನ. ಗಂಡ್ಮಗು ಅಂದ್ರೆ ಸ್ವೀಟ್ ಅನ್ಸ್ತಾರೆ. ಹೆಣ್ಮಗುನ ನಿನ್ಗೆ ಹೆಣ್ಮಗು ಆಯ್ತಾ ಅಂತ ಕೇಳ್ತಾರೆ. ಬಟ್ ಇವತ್ತು ಆ ಹೆಣ್ಮಗಳು ಹೇಗೆ ಒಂದು ಹೆಂಡತಿಯಾಗಿ, ಒಂದು ಮಡತಿಯಾಗಿ, ಒಂದು ಮಗಳಾಗಿ, ಒಂದು ತಾಯಾಗಿ, ಒಂದು ಸ್ನೇಹಿತೆಯಾಗಿ, ಒಂದು ಸಹೋದರಿಯಾಗಿ, ಒಂದು ಅಜ್ಜಿಯಾಗಿ ಹೇಗೆ ತನ್ನ ಜೀವನ ದಿನನಿತ್ಯ ನಡೆಸ್ಕೊಂಡು ಹೋಗ್ತಾಳೆ. ಆ ಕಷ್ಟದಲ್ಲೂ ಅವಳಿಗೆ ತಿಂಗಳು ಮುಟ್ಟು ಬಂದಾಗ ಯಾವ್ಯಾವ ಥರ ಹೊಟ್ಟೆ ನೋವು ಆಗತ್ತೆ, ಕ್ರ್ಯಾಂಪ್ಸ್ ಅಂತೀವಿ, ಕೈ ಹೆಂಗೆ ಕಾಲೆಲ್ಲ ಇದಾಗತ್ತೆ, ಹೆಂಗೆ ಸುತ್ತ ಬರುತ್ತೆ, ಅದನ್ನೆಲ್ಲ ನಾವು ನೆನೆಸ್ಕೋಬೇಕಾಗತ್ತೆ. 28ನೇ ದಿನ ಆದರೆ ನನಗೆ ಮುಟ್ಟು ಬರಲಿಲ್ವಲ್ಲಪ್ಪ ಅಂತ ನೆನೆಸ್ಕೊಳ್ಳೋದಾಗತ್ತೆ. ಆ ಕಷ್ಟದಲ್ಲೂ ನಾವು ಹಲವಾರು ಹೆಂಗಸರುಗಳು ಹಳ್ಳಿಲಿ ಪ್ರತಿನಿತ್ಯ ತಿಂಡಿ ಮಾಡ್ಕೊಡೋದು, ಗಂಡನ್ಗೆ, ಮಕ್ಳಿಗೆ ಸ್ಕೂಲ್ ಕಳಿಸ್ಕೊಳ್ಳೋದು, ಆ ಕಷ್ಟದಲ್ಲೂ ತಮ್ಮ ಆರೋಗ್ಯನ ಹೇಗೆ ಅವರು ಸೀಮಿತವಾಗಿ ಚೆನ್ನಾಗಿ ಇಟ್ಕೋಬೇಕು ಅದನ್ನ ಅಂತ ಅನ್ಸುತ್ತೆ ನನಗೆ. ಆ ಕಷ್ಟದಲ್ಲೂ ನೀವು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಈ ರೀತಿಯಾಗಿ ನಿಂತ್ಕೊಂಡು ಒಂದು ಮಹಿಳೆ ಅನ್ಸ್ಕೊಂಡಿದ್ದೀವ, ಅದಕ್ಕೆಲ್ಲರಿಗೂ ಒಂದು ಜೋರಾಗಿ ಚಪ್ಪಾಳೆಯನ್ನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಸಂಜೆ 4 ಗಂಟೆ ಅನ್ಕೋತೀನಿ. ಇವತ್ತು ನೆನಪಾಗ್ತಾ ಇದೆ ನನಗೆ. ಸ್ಕರ್ಟ್ ಹಾಕೊಂಡಿದ್ದೆ. ನನ್ನ ತಾಯಿ ಇದೇನು ರಕ್ತ ಆಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಬಂದ್ರು. ಆವಾಗ ನನಗೆ ಅನಿಸ್ತು ಇದ್ರ ಬಗ್ಗೆ ನನಗೇನು ಅವಾಗ ಅಷ್ಟೊಂದು ಮಾಹಿತಿ ಇರಲಿಲ್ಲ, ಇಷ್ಟೊಂದು ಎಜುಕೇಷನ್ಸ್ ಅವಾಗ ಇರಲಿಲ್ಲ, ಇಷ್ಟೊಂದು ಹೊರಗಡೆ ತಿಳ್ಕೊಳ್ಳೋದಾಗಲಿ. ಈಗೆಲ್ಲ ಸ್ಕೂಲು ಕಾಲೇಜ್ಗಳಲ್ಲಿ ಮುಂಚೆನೇ ಮಕ್ಕಳಿಗೆ ಮಾಹಿತಿ ನೀಡ್ತಾರೆ, ಹೆಂಗಾಗತ್ತೆ ಇದು, ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತ. ಬಟ್ ನಾನಾದಾಗ ನನಗೆ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ. ಸೊ ಅವಾಗ ನಮ್ಮಮ್ಮ ಒಂದು ಸೀರೆ ಅನಿಸುತ್ತೆ ಅದನ್ನು ಕಟ್ ಮಾಡಿ ಇದು ನೀನು ಹಾಕೊಬೇಕು, ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು 10 ದಿನ ಕಾಲ ಎಲ್ಲೂ ಕಳಿಸ್ದೆ. ಒಂದು ಅದನ್ನು ಪ್ರೊಸೀಜರ್ ಮಾಡ್ತಿರಲ್ಲ ನಿಮ್ಮ ಹಳ್ಳಿಗಳಲ್ಲಿ, ಅದೇನೋ ಹಾಕೋದು ಅದೆಲ್ಲ ಮಾಡಿದ್ದು ಇವತ್ತು ನನಗೆ ನೆನಪಾಗ್ತಾ ಇದೆ. ಬಟ್ ಇವಾಗಿನ ಕಾಲದಲ್ಲಿ ಅದನ್ನು ಯಾರು ಫಾಲೋ ಮಾಡಲ್ಲ, ಯಾಕೆಂದರೆ ಅಷ್ಟು ಎಜುಕೇಷನ್ ಅನ್ನೋದು ಅಷ್ಟು ಸಿಸ್ಟಮ್ ಆಗಿ ಬಂದು ಈಗ ಮಾಡಲ್ಲ. ಸೊ ಅದು ಹಾಗೆ 1 ವರ್ಷ ನಂತರ ಆಯಿತಾ, ಏನು ಮೆನ್ಸ್ಟ್ರಲ್ ಪ್ಯಾಡ್ ಅಂತೀವಿ ಅದು ಪ್ಲಾಸ್ಟಿಕ್ಕಿಂದ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಬಟ್ಟೆ ಯೂಸ್ ಮಾಡಿದ್ವಾಗ ನಾನೇ ಒಗಿಬೇಕಾಗಿತ್ತು, ಯಾಕೆಂದರೆ ನಾವು ಅದು ಬೇರೆಯವ್ರ ಕೈಲಿ ಕೊಡಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಸೊ ಪ್ರತಿ 5 ದಿನ ನಂತರ ಎವ್ರಿ ಮಂತ್ ಅದನ್ನು ಎವ್ರಿ ತಿಂಗಳು ನಾನು ಅದನ್ನು ಒಗಿಬೇಕಂದ್ರೆ ನನಗೆ ಏನೋ ಒಂಥರ ಅನಿಸ್ತಾ ಇತ್ತು. ಅದು ಆದಮೇಲೆ ಈ ಪ್ಯಾಡ್ ಬಂತು. ಬಟ್ ಅದೂ ನಾವು ಎಸಿಲಿಕ್ಕೆ ಒಂದು ಪೇಪರ್ಗಾಗಲಿ ಇಲ್ಲಾಂದರೆ ಅದಕ್ಕೆ ನಾವು ಇಂಗ್ಲೀಷ್ ಟರ್ಮಿನಾಲಜಿಲಿ ಇನ್ಸಿನರೇಷನ್ ಮಿಷಿನ್ ಅಂತೀವಿ, ಅದನ್ನು ಸುಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬಟ್ ಅದು ಹಳ್ಳಿಗಳಲ್ಲಿ ಇರ್ತಿರ್ಲಿಲ್ಲ ಅನ್ಕೋತೀನಿ. ಸೊ ಹಾಗಾಗಿ ನೀವೆಲ್ಲ ಏನು ಮಾಡ್ತಿದ್ರಿ ಅಂತ ಗೊತ್ತಿಲ್ಲ. ಏನು ಮಾಡ್ತಾ ಕೇಳಿಸ್ತಿಲ್ಲ? ರಸಕ್ಕೆ ಎಸಿತಾ ಇದ್ರಿ. ಸೊ ಇದೆಲ್ಲ ಎಸ್ದಾಗ ನಮ್ಮ ಎನ್ವೈರ್ಮೆಂಟ್ ಅಂದರೆ ನಾವು ಅದನ್ನು ಎಸ್ದಾಗ ಡಿಕಂಪೋಸ್ ಆಗ್ತಿರ್ಲಿಲ್ಲ, ಅಂದರೆ ಹಳ್ಳ ತೋಡಿ ಅದು ಮೆಲ್ಟ್ ಆಗ್ತಿರ್ಲಿಲ್ಲ, ಹೆಂಗಿರ್ತಿತ್ತು ಹಾಗೆ ಇರ್ತಿತ್ತು, ಯಾಕಂದರೆ ಅದು ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿರ್ತಿದ್ರಲ್ಲ. ಸೊ ಒಂದು ದಿನಕ್ಕೆ ಒಂದು ಮಹಿಳೆಗೆ ಅಟ್ಲೀಸ್ಟ್ ನನ್ನ ಪ್ರಕಾರ 6 ಗಂಟೆಗೆ ಒಂದ್ಸತಿ ಚೇಂಜ್ ಮಾಡಬೇಕಾಗಿತ್ತು. ಬಟ್ ನಂಗೆ ಗೊತ್ತಿಲ್ಲ ನೀವೆಲ್ಲ ಎಷ್ಟು ಗಂಟೆಗಳ ಕಾಲ ಯೂಸ್ ಮಾಡ್ತಾ ಇದ್ರಿ ಅಂತ. ಸೊ ಒಂದು ಸತಿಗೆ 5 ದಿನ ಅಂದ್ರೂ 4 ಅವರ್ ಅಂದ್ರೂ ಒಂದು 3 ಇಂದ 4, 5 ಅಂತೂ ಮಿನಿಮಮ್, 4 ಅಂತೂ ಮಿನಿಮಮ್ ಪ್ಯಾಡ್ಸ್ ಬೇಕಾಗಿತ್ತು. ಸೊ 5 ದಿನಕ್ಕೆ 20 ಪ್ಯಾಡ್ ಬೇಕಾಗಿತ್ತು. ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ನನಗೆ ಅನಿಸ್ತಾ ಇತ್ತು ಒಂದು ಮಹಿಳೆಗೆ. ಸೊ ಇದೆಲ್ಲ ನೋಡಿದಾಗ ಮಹಿಳೆ ದಿನಾಚರಣೆ ಅಂತಲೂ ಒಂದು ಆಚರಿಸ್ತಾ ಇದ್ವಿ. ಅದೇ ಥರ ಇವಾಗ ಮೆನ್ಸ್ಟ್ರಲ್ ಡೇಗೂ ಮೇ 28ಗೆ ಅಂತ ಆಚರಣೆ ಮಾಡಲಾಗಿದೆ. ಯಾಕೆ ಮೇ 28 ಅಂದರೆ 28 ದಿನಗಳ ಕಾಲ ನಂತರ ನಾವು ಈ ಸೈಕಲ್ ಆಗ್ತೀವಲ್ಲ. ಸೊ ಅದಕ್ಕೆ ಅವರು 5ನೇ ತಿಂಗಳು 28ನೇ ತಾರೀಕು ಅಂತ ಹೇಳ್ಬಿಟ್ಟು ಈ ದಿನಾಚರಣೆಯನ್ನು ಆಚರಿಸಲಾಗಿದೆ, ಈ ಮೆನ್ಸ್ಟ್ರಲ್ ದಿನಾಚರಣೆ ಅಂತ. ಸೊ ಇದನ್ನೆಲ್ಲ ನೋಡಿಕೊಂಡು ಇತ್ತೀಚೆಗೆ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ. ಸೊ ಇಂಥ ಬದಲಾವಣೆಯಲ್ಲೂ ಈ ಮೆನ್ಸ್ಟ್ರಲ್ ಕಪ್ ಅಂತ ಬಹುಶಃ ಎಲ್ಲರೂ ನೋಡಿರ್ಬೋದು ಅನ್ಕೋತೀನಿ, ಇವಾಗಲೇ ತೋರಿಸಿರ್ತಾರೆ ನಮ್ಮ ದಿವ್ಯಾ ಮೇಡಮ್. ಸೊ ಆ ಕಪ್ಪಿಂದ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದಂತೆ. ಬಹುಶಃ ನನಗೆ ಅವಕಾಶ ಆಗಲಿಲ್ಲ ಯೂಸ್ ಮಾಡೋಕ್ಕೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ,
ಏನು ಮಾಡೋದಿರಲ್ಲ. ಅಂದರೆ ಅದರಲ್ಲಿ 3 ಥರ ಬರುತ್ತೆ, ಮೀಡಿಯಮ್, ಸ್ಮಾಲ್, ಲಾರ್ಜ್ ಅಂತ. ಸೊ ಯಂಗ್ ಮಕ್ಕಳಿಗೆ ಸ್ಮಾಲ್ ಸೈಜ್ ಇರುತ್ತೆ, ಮಧ್ಯದವ್ರಿಗೆ ಮೀಡಿಯಮ್ ಸೈಜ್ ಇರುತ್ತೆ, ಈ ಯಾರು ಸಿಸೇರಿಯನ್ ಆಗಿರ್ತಾರೆ ಅವ್ರಿಗೆ ಲಾರ್ಜ್ ಸೈಜ್ ಕೊಡ್ತಾರೆ. ಸೊ ಈ ಕಪ್ನ ನನ್ನ ಪ್ರಕಾರ ನೀವು ಕರೆಕ್ಟಾಗಿ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕರೆಕ್ಟಾಗಿ ಯೂಸ್ ಮಾಡಿದ್ರೆ 4 ವರ್ಷದಿಂದ 5 ವರ್ಷ ತನಕ ಯೂಸ್ ಮಾಡ್ಬೋದು. ಸೊ ಈ ಬಳಕೆಯಿಂದ ನಾವು ಬಟ್ಟೆ ಕಟ್ ಮಾಡಿ ಪ್ರತಿನಿತ್ಯ ಒಗೆಯೋದು ತಪ್ಪುತ್ತೆ. ಸೆಕೆಂಡ್ ಒನ್, ನಾವು ಏನು ಬಳಕೆ ಮಾಡ್ತಾ ಇದ್ವಿ ಪ್ಯಾಡ್ಸ್ ಅಂತ ಪ್ಲಾಸ್ಟಿಕ್ ಮೆಟೀರಿಯಲಿಂದ ಆಗಿರುತ್ತಲ್ಲ, ಸೊ ಅದನ್ನು ನಾವು ಅವಕಾಶ ಮಾಡಿ ಏನು ಡಿಕಂಪೋಸ್ ಮಾಡಬೇಕು, ಹಳ್ಳ ತೊಡ್ಬಿಟ್ಟು ಅದಕ್ಕೆ ಹಾಕಿ ಏನು ಗೊಬ್ಬರ ಆಗಲ್ವಲ್ಲ ಅದನ್ನು ಆಗ್ತಿರ್ಲಿಲ್ಲ. ಸೊ ಅದನ್ನು ನಾವು ಸ್ವಚ್ಛಗೊಳಿಸ್ಬೋದು. ಪ್ರತಿನಿತ್ಯ ನಾವು ಏನದನ್ನು ಪೇಪರಲ್ಲಿ ಸುತ್ತಬಿಟ್ಟು ಈಚೆ ಡಸ್ಟ್ಬಿನ್ ಗಾರ್ಬೇಜ್ಗೆ ಹಾಕ್ತಾ ಇದ್ದೀವಿ, ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದನ್ನು ಆರ್ಗನೈಸ್ ಮಾಡಬೇಕು ಅಂತ ನಿಮ್ಮ ಶಾಸಕರಾದ ಡಾಕ್ಟರ್ HD ರಂಗನಾಥ್ ಅವರು ನನ್ನ ಮಹಿಳೆಯರಿಗೆ, ನನ್ನ ಕ್ಷೇತ್ರದ ಜನಕ್ಕೆ, ಹೆಣ್ಮಕ್ಳಿಗೆ ಇದು ಅರಿವು ಮೂಡಿಸ್ಬೇಕು, ಒಂದು ಎಜುಕೇಷನ್ ಕೊಡಬೇಕು, ಇದ್ರ ಬಗ್ಗೆ ನಾಲೆಜ್ ಆಗಬೇಕು. ಸೊ ಅವ್ರ ಪ್ಯಾಡ್ನ ಹಾಕೊಳ್ಳೋದು ತಪ್ಪಿಸ್ಬೇಕು ಅಂತ ಈ ಕಪ್ನ ತರಿಸ್ಬೇಕು ಅಂತ ಹೇಳಿ ಬಹಳ ಕಷ್ಟ ಹೋರಾಟ ಮಾಡಿ ಎಷ್ಟೋ ದಿನದ ನಂತರ ನನ್ಗನ್ಸುತ್ತೆ ಸುಮತಿ ಅವರು ಆಮೇಲೆ ದಿವ್ಯಾ ಅವರು ತುಂಬ ಹೇಳ್ತಾ ಇದ್ರು, ಇದೊಂದು ಯಾವಾಗಲಾದರೂ ಪ್ರೋಗ್ರಾಮ್ ಮಾಡಿ ಅಂತ. ನನ್ನ ಹೇಳ್ದಾಗೆಲ್ಲ ಆಯಿತು ಇವಾಗ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ. ಸೊ ಈ ಅವಕಾಶ ಬಂದಿದೆ. ಸೊ ನಿಮ್ಮಲ್ಲಿ ಇದನ್ನು ಯೂಸ್ ಮಾಡಿ ನಿಮ್ಮ ಹಳೆ ನೆನಪುಗಳನ್ನೆಲ್ಲ ಮರೆತು ನಿಮಗೂ ಒಂದು ಕಂಫರ್ಟಬಲ್ ಆಗಿ ನಡ್ಕೊಂಡು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ನಿಮ್ಮ ಶಾಸಕರು ಇದನ್ನು ಪ್ರತಿ ಒಂದು ಮಹಿಳೆಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನನ್ನ ಕ್ಷೇತ್ರದಲ್ಲಿ ಅಂತ ತಂದಿದ್ದಾರೆ. ಸೊ ನಿಮ್ಮ ಶಾಸಕರಿಗೆ ಒಂದು ಜೋರಾಗಿ ಚಪ್ಪಾಳೆ ಅನಿಸ್ತಾ ಇದೆ. ಸೊ ಇದರಲ್ಲಿ ನನ್ಗನ್ಸುತ್ತೆ ನಿಮ್ಗೆ ಇವಾಗ ಆಗ್ಲೇ ಅರ್ಥ ಆಗಿದೆ ಅನ್ಕೋತೀನಿ. ಸಾಕಷ್ಟು ತುಂಬ ಟೈಮ್ ತಗೊಂಡಿದ್ದೀನ ಏನೋ ಗೊತ್ತಾಗಿಲ್ಲ. ನನ್ಗೆ ಗೊತ್ತಿರೋ ಭಾಷೆಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಬಳಕೆ ಮಾಡೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಸೊ ಎವ್ರಿ ಟೈಮ್ ನೀವು 4 ಇಂದ 6 ಗಂಟೆ ಟೈಮ್ ಏನಿರುತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಹಾಕೊಳ್ಬೋದು. ಆಮೇಲೆ ಪ್ರತಿ ತಿಂಗಳಿಗೂ ನೀವು ಅದು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಮತ್ತೆ ಯೂಸ್ ಮಾಡ್ಕೋಬೋದು. ಸೊ ಇದು ತುಂಬ ಸಾಫ್ಟ್ ಸಿಲಿಕಾನ್ ಮೆಟೀರಿಯಲಿಂದ ಆಗಿರುತ್ತೆ. ಸೊ 3 ಸೈಜಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಇದನ್ನು ಬಳಕೆ ಮಾಡಿ ನೀವು ನಮ್ಮ ಏನು ಎನ್ವೈರ್ಮೆಂಟ್ ಇದೆ, ಹಾಂ ಇದು ನಮ್ಮ ಕಪ್ಪು. ಸೊ ಇದನ್ನ ಬಳಕೆ ಮಾಡಿ ನಮ್ದು ಏನು ಪರಿಸರದ ಮಾಲಿನ್ಯ ಇದೆ ಅದನ್ನು ನಾವು ಸ್ವಚ್ಛ ಇಟ್ಕೋಬೋದು. ಆಮೇಲೆ ನಿಮ್ಮ ಆರೋಗ್ಯನೂ ನಿಮ್ಮ ಕೈಲಿ ಚೆನ್ನಾಗಿ ಇಟ್ಕೋಬೋದು. ಸೊ ಇದು ಕಪ್ಪು. ಇದು ಈಗ ತೋರಿಸ್ತಾರೆ ಹೆಂಗೆ ಇನ್ಸರ್ಟ್ ಮಾಡಬೇಕು, ಹೆಂಗೆ ಹಾಕೋಬೇಕು, ಯಾವ ಥರ ಸೈಜ್ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಅದ್ರ ಪ್ರಕಾರ ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಕೊಂಡ್ರೆ ನಿಮ್ಗೆ ತುಂಬ ಕಂಫರ್ಟಬಲ್ ಆಗಿರ್ತೀರ, ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ನೀವೇನು ಕೆಲಸ ಬೇಕಾದ್ರೂ ಮಾಡ್ಬೋದು. ಸೊ ನಡಿಬೋದು, ವಾಕಿಂಗ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಕುತ್ಕೊಳ್ಬೋದು. ಸೊ ನಿಮ್ಗೆ ಯಾವಾಗಲೂ ಅದನ್ನು ತೆಗ್ದು ಬಿಸಾಕಿ ಪ್ಯಾಕೇಜ್ ಮಾಡಿ ಎಸಿಬೇಕು ಅಂತ ಅನ್ಸೋದಿಲ್ಲ. ಪ್ಯಾಡ್ಸ್ ಥರ ಅದು ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲ. ಸೊ ಇದನ್ನು ಆರಾಮಾಗಿ ನೀವು ಬಳಕೆ ಮಾಡ್ಬೋದು. ವಾಶ್ ಮಾಡೋದು ಹೆಂಗೆ ಅಂತಲೂ ಹೇಳ್ಕೊಡ್ತಾರೆ. ಸೊ ಇದನ್ನೆಲ್ಲ ತಿಳಿಸ್ಕೊಟ್ಟು ನಿಮಗೆ ಬರಲಿಕ್ಕೆ ಅಂತ ಎಲ್ಲರೂ ಬಂದಿದ್ದೀವಿ. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದೆಯಾ? ಏನಾದರೂ ಕ್ವಶನ್ಸ್ ಇದೆಯಾ ನಾನು ಕೇಳೋಕ್ಕೆ? ಏನೂ ಇಲ್ವಾ? ಯಾಕೆಂದರೆ ಇಲ್ಲಿ ಅಜ್ಜಿದಿರಿಗೆ ಅಲವೆನ್ಸ್ ಇಲ್ವಲ್ಲ, ಇದು ಮೆನ್ಸ್ಟ್ರಲ್ ಆಗೋಗಿರುತ್ತಲ್ವಾ. ಸೊ ಪೋಸ್ಟ್ ಮೆನೋಪಾಸಲ್ ಅಂತಲೂ ಕರಿತೀವಿ, ಅದು ಬೇರೆ ಥರ ಇರುತ್ತೆ. ಬಟ್ ಇವಾಗ ಬಂದಿರೋದು ನಾವು ಕಪ್ಗೋಸ್ಕರ. ಸೊ ಈ ಕಪ್ನ ಬಳಕೆ ಮಾಡಿ ಅಡ್ವಾಂಟೇಜ್ ತಗೊಳ್ಳಿ. ನಿಮ್ಮ ಶಾಸಕರಿಗೆ ಒಂದು ಕೃತಜ್ಞತೆ ಹೇಳ್ತಾ ನನ್ನ 2 ಮಾತುಗಳನ್ನ ನೆನೆಸ್ತಾ ಇದ್ದೀನಿ.